ಖ್ಯಾತ ಯೂಟ್ಯೂಬರ್ ಕ್ವಾಜಾ ಅಲಿಯಾಸ್ ಮುಕಳಪ್ಪ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಕಳಪ್ಪ ಅವರ ತಂದೆ ಮೊಹಮ್ಮದ್ ಹನೀಫ್ ಅವರು ಮಾತನಾಡಿದ್ದಾರೆ. ನಮ್ಮ ಮಕ್ಕಳ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಹೊರಿಸ್ತಾ ಇದ್ದಾರೆ, ಯೂಟ್ಯೂಬ್ ಬಂದ್ ಮಾಡಿಸ್ತೀವಿ ಅಂತ ಧಮಕಿ ಹಾಕ್ತಾ ಇದ್ದಾರೆ. ಇದು ಮುಕಳಪ್ಪ ಅವ್ರ ತಂದೆ ಹೇಳ್ತಾ ಇರುವಂತ ವಿಚಾರ. ಕ್ವಾಜಾ ಅಲಿಯಾಸ್ ಮುಕಳಪ್ಪ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಬಂದಿತ್ತು. ಅದಾದ್ಮೇಲೆ ಏನೆಲ್ಲ ಆಗಿತ್ತು ಗಮನಿಸಿದ್ವಿ. ಈಗ ಅವ್ರ ತಂದೆ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಯೂಟ್ಯೂಬ್ ಬಂದ್ ಮಾಡಿಸ್ತೀವಿ ಅಂತ ಧಮಕಿ ಹಾಕ್ತಾ ಇದ್ದಾರೆ. ಪೊಲೀಸರ ರೀತಿ ಮನೆಯ ಮುಂದೆ ಜನ ಓಡಾಡ್ತಾ ಇದ್ದಾರೆ. ನಾವು ಜೀವನ ಮಾಡ್ಬೇಕೋ ಬೇಡವೋ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ ಸ್ವಾಮಿ, ನಾವು ಬಡತನದಿಂದ ಬಂದಿದ್ದೀವಿ. ಮದುವೆ ಆದ ಮೇಲೆ ನಮ್ಮ ಮನೆಯಲ್ಲೇ ಇದ್ಲು, ಅವರು ಅವರ ಧರ್ಮವನ್ನ ಪಾಲಿಸ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಏನು ಹೇಳಿರಲಿಲ್ಲ. ಆದ್ರೆ ಈಗ ಅವರ ಪೋಷಕರಿಗೆ ಯಾರು ದಾರಿ ತಪ್ಪಿಸ್ತಾ ಇದ್ದಾರೆ, ಹಾಗಾಗಿ ಇಲ್ಲ ಸಲ್ಲದ ಆಪಾದನೆಗಳನ್ನ ಅವರು ಮಾಡ್ತಾ ಇದ್ದಾರೆ. 3 ವರ್ಷದಿಂದ ಅವರಿಬ್ರು ಪ್ರೀತಿ ಮಾಡ್ತಾ ಇದ್ರು. ಅದರ ಬಗ್ಗೆ ಅವರ ಮನೆಯವರಿಗೂ ಕೂಡ ಗೊತ್ತಿತ್ತು. ಇಲ್ಲಿಂದ ಅವರ ಮನೆಗೆ ಹಣ ಹೋಗಿತ್ತು. ಯೂಟ್ಯೂಬ್ ಹಣ ಬಂದಿದ್ದೆಲ್ಲ ಅವ್ರಿಗೆ ಕೊಟ್ಟಿದ್ದೀವಿ. ಆಮೇಲೆ ಈ ಹಣ ಕೊಡ್ತಾ ಇರುವಂತ ವಿಚಾರ ಕೂಡ ಗೊತ್ತಾಗಿತ್ತು. ಒಂದು ಐಫೋನ್ ಏನೋ ಕೊಡಿಸಿದ್ರು. ಆಮೇಲೆ ಅವರಿಗೆ ಒಂದು ರೀಲ್ಸ್ ಅಲ್ಲಿ ಆಕ್ಟ್ ಮಾಡಿದ್ರೆ ಅಥವಾ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋದಲ್ಲಿ ಆಕ್ಟ್ ಮಾಡಿದ್ರೆ 5,000 ಅಂತೇಳಿ ಇಂತಿಷ್ಟು ಹಣ ಕೊಡ್ತಾ ಇದ್ರು. ಆ ಥರದ್ದು ಎಲ್ಲ ಹಣ ಏನು ಬರ್ತಾ ಇತ್ತು, ಯೂಟ್ಯೂಬ್, ಫೇಸ್ಬುಕ್, ಇದರಲ್ಲೆಲ್ಲ ಬರ್ತಾ ಇದ್ದ ದುಡ್ಡನ್ನು ಅವ್ರಿಗೆ ಕೊಟ್ಟಿದ್ದೀವಿ ನಾವು ಅಂತ ಅವ್ರ ತಂದೆ ಹೇಳ್ತಾ ಇದ್ದಾರೆ. ಅಪಾದ ಹೊರಸಾಕ್ತಾರೆ. ಮತ್ತು ಯೂಟ್ಯೂಬ್ ಬಂದ್ ಮಾಡ್ತೀನಿ, ಇಲ್ಲಿ ಕೆಟ್ಟ ಬೇ ಆಗ್ತಾರೆ ಅವ್ರ ವಿಡಿಯೋದಾಗ ಹಾಕಿ. ಅದರ ಸಂಬಂಧ ಅವ್ರು ನಮ್ಗೆ ಜೀವದ ರಕ್ಷೆ ಕೊಡ್ಬೇಕಂತ ಕೇಳಾಕ್ತೇವ್ರಿ. ನಾವು ಎಲ್ಲ ಮೇಲಾಧಿಕಾರಿಗಳಿಗೆ ಬೇಡ್ಕೊಳ್ಳೋದು ಅಷ್ಟೇ. ನಾವು ಇದು ಯೂಟ್ಯೂಬ್ ಮಾಡ್ಕ್ಯಾಸಿ ಕಳ್ಸಾಕ್ತಾರೆ ಅವ್ರು. ಎಲ್ಲ ವಿಡಿಯೋ ಮತ್ತು ಆಡಿಯೋ ಎಲ್ಲ ಮಾಡ್ಕ್ಯಾಸಿ ಬೈದಾಡೋದು, ಧಮಕಿ ಕೊಡೋದು. ನೀವು ಹೆಂಗೆ ಜೀವನ ಮಾಡ್ತೀರಿ ಮಾಡ್ರಿ, ನಾವೆಲ್ಲ ನಮ್ಮ ಸಂಘದವ್ರು ಅದಾರೆ, ನಾವು ಎಲ್ಲ ಇದು ಮಾಡ್ಕ್ಯಾಸ್ ಮಾಡ್ತೇವ್ರಿಗೆ. ಇಲ್ಲ ಅವ್ರಿ ಮನೆ ಕಡೆ ಇಲ್ರಿ, ಒಟ್ಟು ಹುಡುಗರು ಬಂದು ಹೋಗೋದು ಮಾಡಾಕ್ತಾರ್ರಿ. ಅವ್ರು ಒಟ್ಟು ಇನ್ಫಾರ್ಮರ್ ಬೀಳಾಕ್ತಾರೆ ನೋಡ್ರಿ. ಏನು ಇವ್ರ ಪೊಲೀಸರು ಈ ಕೆಲಸ ಮಾಡಾಕ್ತಾರೇನು ಆ ಟೈಪ್ ಮಾಡಾಕ್ತಾರೆ ಅವ್ರು. ಇವ್ರಿಗೇನೈತ್ರಿ ಹಕ್ಕ ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡೋದು? ನಾವು ಜೀವನಾನ ಮಾಡ್ಬೇಕದೇನು? ಹಾಂ ರೀ, ನಾವು ಬಡತನದಿಂದ ಬಂದವ್ರಿ. ನಾವು ನಮ್ಗೇನೈತಿ ಕಷ್ಟ ಸುಖ ಎಲ್ಲ ಗೊತ್ತೈತ್ರಿ. ಇವ್ರಿಗೆ ಏನು ಗೊತ್ತಾಕೈತ್ರಿ? ಇವ್ರಿಗೆ ಬಂದು ಇದು ಮಾಡೋದು, ಬೈದಾಡೋದು, ಧಮಕಿ ಕೊಡೋದು ಮಾಡತ್ತಾರ್ರಿ. ಇದಕ್ಕೆ ಸಂಬಂಧ ನಮ್ಗೆ ರಕ್ಷಣೆ ಕೊಡ್ಬೇಕಂತ ನಾವು. ಫೋನ್ ಮಾಡಿಲ್ರಿ, ಒಟ್ಟು ಯೂಟ್ಯೂಬ್ ಬಿಡಾಕ್ತಾರ್ರಿ ನೋಡ್ರಿ. ಅವ್ರು ಅರ್ಧಾಗ ಭಯ ಆಗತ್ತಾರ್ರಿ ಸೋಷಿಯಲ್ ಮೀಡಿಯಾದಾಗ. ರಾಜ್ಯಾದ್ಯಂತ ನವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ವಿಶೇಷ ರೀತಿಯ ಪೂಜೆ ಪುನಸ್ಕಾರದ ಜೊತೆಗೆ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದೆ. ಅದರಂತೆ ಸಿಲಿಕಾನ್ ಸಿಟಿಯಲ್ಲೂ ಅದ್ಧೂರಿಯಾಗಿ ನವರಾತ್ರಿ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಅವಧೂತ ವಿನಯ್ ಗುರೂಜಿ ಆಶ್ರಮದಲ್ಲೂ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ನವರಾತ್ರಿ ಹಬ್ಬವನ್ನು ಆಚರಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಬಿಜಿಎಸ್ ಮತ್ತು ಎಸ್ಜೆವಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಭಾಗಿಯಾಗಿದ್ದರು. ನಿನ್ನೆ ನವರಾತ್ರಿ 6ನೇ ದಿನವಾದ ಕಾರಣ ಪ್ರಕಾಶನಾಥ ಸ್ವಾಮೀಜಿ ಹಾಗೂ ವಿನಯ್ ಗುರೂಜಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿದರು. ಬಳಿಕ ಪ್ರಕಾಶನಾಥ ಸ್ವಾಮೀಜಿ ಅವರಿಗೆ ಸನ್ಮಾನ ಕೂಡ ಮಾಡಲಾಯಿತು.